ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇಡೀ ಜಗತ್ತು ಈಗ ಮಿಡ್ಲ್ ಈಸ್ಟ್ ಕಡೆಗೆ ತಿರುಗಿ ನೋಡ್ತಾ ಇದೆ. ಇನ್ನೇನು ಅಮೇರಿಕ ಇರಾನ್ ಮೇಲೆ ಬಾಂಬ್ ದಾಳಿಯನ್ನು ಮಾಡೇ ಬಿಡ್ತು, ಹಾಗೆ ಯುದ್ಧವನ್ನು ಶುರುವಾಗೇ ಹೋಯಿತು ಅನ್ನೋ ಹೊತ್ತಿಗೆ ಅಮೇರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ಟ್ರಂಪ್ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದಾಳಿ ಮಾಡಲು ರೆಡಿಯಾಗಿದ್ದ ಸೈನ್ಯಕ್ಕೆ ಸದ್ಯಕ್ಕೆ ಸುಮ್ಮನಿರಿ ಅಂತೇಳಿ ಆರ್ಡರ್ ಕೂಡ ಮಾಡಿದ್ದಾರೆ. ಯಾಕೆ ಟ್ರಂಪ್ ಈ ನಿರ್ಧಾರವನ್ನು ತೆಗೆದುಕೊಂಡರು? ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಡೆಯ ಕ್ಷಣದಲ್ಲಿ ಟ್ರಂಪ್ಗೆ ಕೊಟ್ಟ ಆ ಗುಪ್ತ ಸಲಹೆ ಏನು? ಇವತ್ತಿನ ಈ ಇನ್ಸೈಡ್ ಸ್ಟೋರಿಯಲ್ಲಿ ನೋಡೋಣ ಸ್ನೇಹಿತರೆ. ಇರಾನ್ನಲ್ಲಿ ಈಗ ಅಮೆರಿಕದ ವಿರುದ್ಧ, ಅದರಲ್ಲೂ ಟ್ರಂಪ್ ವಿರುದ್ಧ ಕಿಚ್ಚು ಹೊತ್ತಿಕೊಂಡಿದೆ. ಮೊನ್ನೆ ಇರಾನ್ ಗಲಭೆಗಳಲ್ಲಿ ಸಾವನ್ನಪ್ಪಿದ್ದ ಯೋಧರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಟ್ರಂಪ್ಗೆ ಜೀವ ಬೆದರಿಕೆ ಹಾಕುವ ಪೋಸ್ಟರ್ಗಳು ಕೂಡ ರಾರಾಜಿಸಿದವು. ಈ ಬಾರಿ ಗುರಿ ತಪ್ಪುವುದಿಲ್ಲ ಅನ್ನೋ ಪೋಸ್ಟರ್ಗಳನ್ನು ಇರಾನ್ ಸರ್ಕಾರಿ ಟಿವಿಗಳಲ್ಲಿ ತೋರಿಸಿ ತನ್ನ ಜನರಲ್ಲಿ ಅಮೇರಿಕದ ವಿರುದ್ಧ ದ್ವೇಷ ತುಂಬುವ ಕೆಲಸ ಮಾಡ್ತಾ ಇದೆ. ಟ್ರಂಪ್ ಮೇಲೆ ಹಿಂದೆ ನಡೆದ ಹಳೆಯ ಹತ್ಯಾಯತ್ನಗಳ ಫೋಟೋಗಳನ್ನು ಬಳಸಿ ಇರಾನ್ ಈಗ ನೇರವಾಗಿ ಸವಾಲನ್ನು ಟ್ರಂಪ್ಗೆ ಹಾಕ್ತಾ ಇದೆ. ಯುದ್ಧ ಬೇಡ ಎಂದ ಅರಬ್ ದೇಶಗಳು. ಈ ದಾಳಿ ಕ್ಯಾನ್ಸಲ್ ಆಗೋದಕ್ಕೆ ಒಂದು ಪ್ರಮುಖ ಕಾರಣ ಅಂದರೆ ಅದು ಅರಬ್ ದೇಶಗಳು, ಸೌದಿ ಅರೇಬಿಯಾ ಮತ್ತು ಕತಾರ್ ಅಮೇರಿಕಾಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೂಡ ಕೊಟ್ಟಿವೆ. ನಮ್ಮ ವಾಯು ಪ್ರದೇಶವನ್ನು ಬಳಸಲು ನಾವು ಬಿಡುವುದಿಲ್ಲ ಅಂತ. ಈ ಚಾಣಾಕ್ಷ ಅರಬ್ ದೇಶಗಳಿಗೆ ಗೊತ್ತು, ಒಂದು ವೇಳೆ ಅಮೇರಿಕ ಏನಾದರೂ ದಾಳಿ ಮಾಡಿದರೆ ಇರಾನ್ ಮೇಲೆ, ಇರಾನ್ ಸುಮ್ಮನೆ ಕೂರೋದಿಲ್ಲ. ಇರಾನ್ ತನ್ನ ಮಿಸೈಲ್ಗಳಿಂದ ಸೌದಿ ಮತ್ತು ಕತಾರ್ ಮೇಲೆ ದಾಳಿ ಮಾಡುತ್ತೆ. ಅಲ್ಲಿನ ಆರ್ಥಿಕತೆ ಸಂಪೂರ್ಣವಾಗಿ ಕುಸಿಯುತ್ತೆ. ಹಾಗಾಗಿ ಅರಬ್ಬರು ಈ ಆಟದಲ್ಲಿ ನಾವಿಲ್ಲ ಅಂತ ಕೈಯನ್ನು ಎತ್ತಿದ್ದಾರೆ. ಹಾಗಾದರೆ ಈ ನೆತನ್ಯಾಹು ಕೊಟ್ಟ ಮಸ್ಟ್ ಪ್ಲಾನ್ ಏನು ಅಂತ ನೋಡೋದಾದರೆ, ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯ ಅಂದರೆ ಇಸ್ರೇಲ್ನ ಪಾತ್ರ. ಯಾವಾಗಲೂ ಇರಾನ್ ಪತನವನ್ನೇ ಬಯಸುವ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಈ ಬಾರಿ ಯುದ್ಧ ಬೇಡ ಅಂತ ಹೇಳ್ತಿದ್ದಾರೆ. ಯಾಕಂದರೆ ನೆತನ್ಯಾಹು ಅವರ ವಾದ ಇಷ್ಟೇ, ಈಗ ದಾಳಿ ಮಾಡಿದರೆ ಇರಾನ್ ಜನರಲ್ಲೂ ಕೂಡ ಒಟ್ಟಾಗಿ ಟ್ರಂಪ್ ವಿರುದ್ಧ ತಿರುಗಿ ಬೀಳ್ತಾರೆ. ಇದು ಅಲ್ಲಿನ ಮುಲ್ಲಾ ಆಡಳಿತಕ್ಕೆ ಲಾಭವಾಗುತ್ತೆ. ಬದಲಾಗಿ ಇರಾನ್ ಒಳಗೆ ಈಗ ನಡೆಯುತ್ತಿರೋ ಆಂತರಿಕ ಪ್ರತಿಭಟನೆಗಳಿಗೆ ಬಲ ತುಂಬಿದಂಗೆ ಆಗುತ್ತೆ ಅಂತೇಳಿ ಇರಾನ್ ಒಳಗೆ ಗಲಭೆಗಳನ್ನು ಹೆಚ್ಚಾಗಿ ಮಾಡಿ ರೇಜಿಮ್ ಚೇಂಜ್ ಅಂದರೆ ಆಡಳಿತ ಬದಲಾಗಬೇಕು ಅನ್ನೋದು ನೆತನ್ಯಾಹು ಕೊಟ್ಟ ಮಾಸ್ಟರ್ ಪ್ಲಾನ್ ಆಗಿತ್ತು. ಇನ್ನು ಇರಾನ್ನ ಇತಿಹಾಸ ಮತ್ತು ಬದಲಾದ ಪರಿಸ್ಥಿತಿ. ಒಂದು ಕಾಲದಲ್ಲಿ ಇರಾನ್ ಮತ್ತು ಇಸ್ರೇಲ್ ದೋಸ್ತಿಗಳಾಗಿದ್ದರು ಅನ್ನೋದು ಇಡೀ ಜಗತ್ತಿಗೆ ಗೊತ್ತು. 1979 ಇಸ್ಲಾಮಿಕ್ ಕ್ರಾಂತಿಗಿಂತ ಮುಂಚೆ ಇರಾನ್ ರಾಜ್ಯದ ಆಡಳಿತದಲ್ಲಿತ್ತು ಮತ್ತು ಅಮೆರಿಕದ ಮಿತ್ರರಾಗಿ ಕೂಡ ಇತ್ತು. ಆದರೆ ಈ ಕ್ರಾಂತಿಯ ನಂತರ ಎಲ್ಲವೂ ಕೂಡ ಉಲ್ಟಾ ಆಯಿತು. ಈಗ ಇರಾನ್ ಮಧ್ಯಪ್ರಾಚ್ಯದಲ್ಲಿ ಉಗ್ರವಾದಕ್ಕೆ ಮತ್ತು ಶಾಡೋ ಗ್ರೂಪ್ಗಳಿಗೆ ಸಹಾಯ ಮಾಡ್ತಾ ಇದೆ ಅನ್ನೋದು ಅಮೇರಿಕದ ಒಂದು ಆರೋಪ. ಹಾಗಾಗಿ ಯುದ್ಧಕ್ಕಿಂತಲೂ ಇರಾನ್ ಅನ್ನು ಆರ್ಥಿಕವಾಗಿ ಮತ್ತು ಆಂತರಿಕವಾಗಿ ಕುಸಿಯುವಂತೆ ಮಾಡುವುದು ಈಗಿನ ಅಮೇರಿಕದ ಪ್ಲಾನ್. ಇನ್ನೊಂದೆಡೆ ಇರಾನ್ ಸರ್ಕಾರ ಪ್ರತಿಭಟನಾಕಾರರನ್ನು ಕ್ರೂರವಾಗಿ ಹತ್ತಿಕ್ತಿದೆ. ಈಗಾಗಲೇ ಸುಮಾರು 25,000 ಜನರನ್ನು ಬಂಧಿಸಲಾಗಿದೆ. ಅದರಲ್ಲಿ 3,000 ಜನರ ಮೇಲೆ ಭಯೋತ್ಪಾದನೆಯ ಕೇಸನ್ನು ಹಾಕಿ ಅವರನ್ನು ಜೈಲಿಗೆ ಅಟ್ಟಲಾಗಿದೆ. ನೆನಪಿಡಿ, ಇರಾನ್ನಲ್ಲಿ ಭಯೋತ್ಪಾದನೆಗೆ ಒಂದೇ ಒಂದು ಶಿಕ್ಷೆ, ಅದು ನೇಣು. ಈಗ ಈ 3,000 ಜನರ ಕೊರಳಿಗೆ ನೇಣು ಕುಣಿಕೆ ಬೀಳುವುದು ಬಹುತೇಕ ಖಚಿತವಾಗಿದೆ. ಇರಾನ್ ಈ ಮೂಲಕ ತನ್ನ ಜನರ ಮೇಲೆ ಭಯ ಹುಟ್ಟಿಸಲು ಪ್ರಯತ್ನವನ್ನು ಮಾಡ್ತಾ ಇದೆಯಾ? ಸ್ನೇಹಿತರೆ, ಕೊನೆಯದಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದಂತೆ ಇದು ಯುದ್ಧಗಳ ಯುಗವಲ್ಲ. ಅಮೆರಿಕ ದಾಳಿ ಮಾಡುವುದನ್ನು ತಡೆದಿರುವುದು ಸದ್ಯಕ್ಕೆ ಒಂದು ಸಮಾಧಾನದ ವಿಷಯ. ಆದರೆ ಇರಾನ್ನ ಆಂತರಿಕ ಬೆಂಕಿ ಎಂದಿಗೆ ಆಗುತ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕು. ನಿಮ್ಮ ಪ್ರಕಾರ ಟ್ರಂಪ್ ದಾಳಿ ಮಾಡಬೇಕಿತ್ತ ಅಥವಾ ನೆತನ್ಯಾಹು ಕೊಟ್ಟ ಐಡಿಯಾ ಸರಿ ಇದೆಯಾ? ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಅಂತಾರಾಷ್ಟ್ರೀಯ ವಿದ್ಯಮಾನಗಳ ನಿಖರ ಮಾಹಿತಿಗಾಗಿ ಇನ್ಸೈಡ್ ಸ್ಟೋರಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.